ಕನಕದಾಸರು ಮಾನವ ಕಲ್ಯಾಣಕ್ಕಾಗಿ ಸರ್ವತ್ವವನ್ನ ತ್ಯಜಿಸಿದ್ದರು. ತಾಲೂಕು ಕುರುಬರ ಸಂಘ ಹಾಗೂ ತಾಲೂಕು ಆಡಳಿತದಿಂದ ಶತಮಾನದಲ್ಲಿ ಕನಕದಾಸರ ಜಯಂತ್ಯೋತ್ಸವ. ಗಂಗಾವತಿ ವಿಶ್ವಚೇತನ ಶ್ರೀ ಕನಕದಾಸರು ಮಾನವರ ಕಲ್ಯಾಣಕ್ಕಾಗಿ ಸರ್ವವನ್ನೂ ತ್ಯಾಗ ಮಾಡಿ ದಾಸ ಸಾಹಿತ್ಯ ರಚನೆ ಕಾರ್ಯದಲ್ಲಿ ತಲ್ಲೀನರಾಗಿದ್ದರು ಎಂದು ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಹೇಳಿದರು. ಅವರು ತಾಲೂಕು ಆಡಳಿತ ಮತ್ತು ತಾಲೂಕು ಕನಕದಾಸ ಕುರುಬರ ಸಂಘದ ಆಶ್ರಯದಲ್ಲಿ ನಗರ ಹೊಸಳ್ಳಿ ರಸ್ತೆಯಲ್ಲಿರುವ ಶ್ರೀ ಕನಕದಾಸರ ವೃತ್ತದಲ್ಲಿ ಕನಕದಾಸರ 537ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಯಾಗಿ ಶ್ರೀ ಕನಕದಾಸರು ಅತ್ಯುತ್ತಮ ಆಳ್ವಿಕೆಯನ್ನ ನಡೆಸಿ ಜನರ ಕಲ್ಯಾಣಕ್ಕಾಗಿ ಕೆರೆಗಳನ್ನ ಕಟ್ಟಿಸಿದರು. ದಾಸತ್ವ ಸ್ವೀಕರಿಸಿದ ನಂತರ ದೇಶವನ್ನ ಸುತ್ತಿ ಜನರಲ್ಲಿ ಮನುಷ್ಯತ್ವ ಮೂಡಿಸಿ ಜಾತಿಯ ದಾರಿದ್ರ್ಯವನ್ನ ಹೋಗಲಾಡಿಸಲು ಶ್ರಮಿಸಿದ್ದರು. ಪ್ರತಿಯೊಬ್ಬರಿಗೂ ಕನಕದಾಸರು ಸ್ಫೂರ್ತಿಯಾಗುತ್ತಾರೆ. 21ನೇ ಶತಮಾನದಲ್ಲೂ ಜಾತಿ ಆಚರಣೆ ಮಾಡುವ ಕೆಲ ವರ್ಗದವರಿಗೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆ ಬಲ್ಲಿರ ಎಂದು ಪ್ರಶ್ನೆ ಮಾಡುವ ಮೂಲಕ ದಾಸ ಸಾಹಿತ್ಯವನ್ನ ಜೀವನದ ಪ್ರತಿ ಹಂತದಲ್ಲೂ ಅಳವಡಿಸಿಕೊಳ್ಳುವಂತೆ ಸೂಚನೆ ನೀಡಿದರು. ಪ್ರತಿಯೊಬ್ಬ ಕನ್ನಡಿಗರು ಕಾಗಿನೆಲೆ ಮತ್ತು ಬಾಡ ಗ್ರಾಮಕ್ಕೆ ತೆರಳಿ ಕನಕದಾಸರು ಜೀವಿಸಿದ್ದ ಸ್ಥಳವನ್ನ ನೋಡುವ ಮೂಲಕ ಅವರ ಆದರ್ಶಗಳನ್ನ ಪಾಲಿಸಬೇಕಿದೆ. ಈ ಎರಡೂ ಗ್ರಾಮಗಳನ್ನು ಸರ್ಕಾರ ಅಭಿವೃದ್ಧಿಪಡಿಸಿದ್ದು ಸಾಹಿತ್ಯ ಕನಕದಾಸರ ಸಾಹಿತ್ಯದ ಪ್ರಚಾರ ಮತ್ತು ವ್ಯಾಪಕವಾದಂತಹ ಕೃತಿಗಳ ಮುದ್ರಣ ಕಾರ್ಯ ಇನ್ನು ನಿರಂತರವಾಗಿ ನಡೆಯಲಿ. ಜೊತೆಗೆ ಪ್ರತಿ ಗ್ರಾಮ ಪ್ರತಿ ಮನೆಯಲ್ಲೂ ಕನಕದಾಸರ ಜಯಂತಿ ಉತ್ಸವವನ್ನು ಆಚರಿಸುವಂತೆ ಆಗಲಿ ಎಂದರು. ಬಸಪಟ್ಟಣ ನಂಜುಂಡೇಶ್ವರ ಮಠದ ಸಿದ್ದಯ್ಯ ಸಿದ್ದರಾಮಯ್ಯ ಗುರುವಿನ ಆನೆಗುಂದಿ ರಾಜಮನೆತನದ ಲಲಿತ್ರಾಣಿ ಶ್ರೀರಂಗದೇವರಾಯಲು, ಮಾಜಿ ಶಾಸಕರಾದ ಜಿ ವೀರಪ್ಪ, ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್, ಉಪಾಧ್ಯಕ್ಷೆ ಪಾರ್ವತಮ್ಮ ದೊಡ್ಮನಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಇಲಿಯಾಸ್ ಖಾದ್ರಿ, ತಹಶೀಲ್ದಾರ್ ಯು ನಾಗರಾಜ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ, ಸದಸ್ಯರಾದ ವಾಸುದೇವ, ನವೀನ್ ಪಾಟೀಲ್, ನೀಲಕಂಠಪ್ಪ, ಎಫ್ ರಾಘವೇಂದ್ರ, ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಅಧ್ಯಕ್ಷ ನೆಕ್ಕಂಟಿ ಸೂರಿಬಾಬು, ಮುಖಂಡರಾದ ಮನೋಹರ್ ಗೌಡ, ತಿಪ್ಪೇರುದ್ರಸ್ವಾಮಿ, ವೀರೇಶ್ ಸುಲೇಕಲ್, ವೀರೇಶ್ ಬಲಕುಂದಿ, ಬಿ ಶರಣಪ್ಪ, ಬಸವರಾಜ್, ದುರ್ಗಪ್ಪ ದಳಪತಿ, ಶೇಖ್ ನಬೀಸಾಬ್, ಭಾರತಿ, ವಿಜಯಲಕ್ಷ್ಮಿ, ನಗರಸಭೆ ಕಾನೂನು ಸಲಹೆಗಾರರಾದ ರಾಜೇಶ್ವರಿ, ಸುರೇಶ್, ಹಾಲುಮತ ಕುರುಬ ಸಮಾಜದ ಅಧ್ಯಕ್ಷ ಯಮನಪ್ಪ, ವಿಠಲಪುರ ಕಾರ್ಯಾಧ್ಯಕ್ಷ ಶರಣೇಗೌಡ, ಬಸಪಟ್ಟಣ ರುದ್ರೇಶ್, ಗಂಗಾವತಿ ಪರಶುರಾಮ್ ಇಟಗ, ಅಡ್ಡಿ ಶಾಮಣ್ಣ, ಗೀತಾ ವಿಕ್ರಮ್, ಕೆ ವರಲಕ್ಷ್ಮಿ, ಜ್ಯೋತಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಮತ್ತು ನಿವೃತ್ತಿ ಹೊಂದಿದವರನ್ನು ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು.